ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ ಶ್ರೀಗುರು. ಅದೊಂದು ಪ್ರಸಿದ್ಧ ಸಿಮೆಂಟ್ ಕಾರ್ಖಾನೆ. ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾರೆ. ಆದರೆ ಅಲ್ಲಿ ದುಡಿಯುವ ಬಡ ಕಾರ್ಮಿಕರ ಗೋಳು ಕೇಳುವವರೇ ಇಲ್ಲದಂತಾಗಿದೆ. ಗುತ್ತಿಗೆದಾರರು ಆಡಿದ್ದೇ ಆಟ, ಮಾಡಿದ್ದೇ ರೂಲ್ಸು ಎಂಬಂತಾಗಿದೆ. ಹಾಗಾದ್ರೆ ಯಾವುದು ಆ ಕಾರ್ಖಾನೆ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ್ ಗ್ರಾಮದಲ್ಲಿರುವ ರಾಜಶ್ರೀ ಸಿಮೆಂಟ್ ಕಾರ್ಖಾನೆ ಕಾರ್ಮಿಕರು ಮೂಲಭೂತ ಸೌಲಭ್ಯಗಳಿಲ್ಲದೆ ದಿನನಿತ್ಯ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಮನೆಯ ಜವಾಬ್ದಾರಿ, ಬಡತನದಿಂದ ಅತ್ತ ಕೆಲಸ ಬಿಡಲು ಆಗದೆ ಇತ್ತ ಕೆಲಸ ಮಾಡಲು ಆಗದೆ ಸಮಸ್ಯೆಗಳ ಸುಳಿಯಲ್ಲೇ ದುಡಿಯುವ ಅನಿವಾರ್ಯತೆ ಎದುರಾಗಿದೆ. ರಾಜಶ್ರೀ ಕಾರ್ಖಾನೆಯ ಗುತ್ತಿಗೆದಾರರಾದ ಅರ್ಜುನ್ ಗ್ರೂಪ್ ರೋವೇಸ್ ಹಾಗೂ ಮಹಾರಾಜ ಗ್ರೂಪ್ ಹೆಸರಿನ ಗುತ್ತಿಗೆದಾರರು ಕಳೆದ ಹಲವು ವರ್ಷಗಳಿಂದ ಕಾರ್ಮಿಕರಿಗೆ ಯಾಮಾರಿಸಿ ದುಡಿಸಿಕೊಳ್ಳುತ್ತಲೇ ಇದ್ದಾರೆ. ಆದರೆ ಕಾರ್ಮಿಕರಿಗೆ ಸೂಕ್ತ ಸೌಲಭ್ಯ ಸಹ ನೀಡದೆ ಕಾಲಿಂಗ್ ಡ್ಯೂಟಿ ನೀಡಿ ಸಿಕ್ಕಾಪಟ್ಟೆ ತೊಂದರೆ ನೀಡುತ್ತಿದ್ದಾರೆ ಎಂದು ಹೋರಾಟಗಾರ ಅಂಬೇಡ್ಕರ್ ಸೇವಾ ಸಮಿತಿ ಅಧ್ಯಕ್ಷ ಎನ್.ಕೆ. ಅರ್ಜುನ್ ಆರೋಪ ಮಾಡಿದ್ದಾರೆ. ವಿಷಯ ಏನಂದ್ರೆ, ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕು ಮಳಖೇಡ್ ಗ್ರಾಮದಲ್ಲಿರುವ ರಾಜೇಶ್ವರಿ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿ. ಈ ಕಂಪನಿಯಲ್ಲಿ ಸುಮಾರು ಪ್ಯಾಕಿಂಗ್ ಮತ್ತು ಲೋಡಿಂಗ್ ಅಲ್ಲಿ ಸುಮಾರು 300 ಜನ ಲೇಬರ್ ಕೆಲಸ ಮಾಡ್ತಾ ಇದ್ದಾರೆ. ಈ ಲೇಬರ್ ಗಳಿಗೆ ಸುಮಾರು ವರ್ಷಗಳಿಂದ ಮೋಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಯಾರಂದ್ರೆ ಅರ್ಜುನ್ ಮತ್ತೆ ಮಹಾರಾಜ ಅಂತ ಹೇಳಿ ಇವ್ರು ಯಾರು ಕಾಂಟ್ರಾಕ್ಟರ್ ಲೈಸೆನ್ಸ್ ಬ್ಯಾಂಕ್ ಇದ್ರ ಮೇಲೆ ಕೆಲಸ ಮಾಡಿಸ್ತಾರೆ. ಇವರಿಬ್ರು ಸುಮಾರು 300 ಲೇಬರ್ ಗಳನ್ನ ಯಾಮಾರಿಸ್ತಾನೆ ಬರ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರು ಕಾಲಿಂಗ್ ಡ್ಯೂಟಿ ರಾತ್ರಿ 2 ಗಂಟೆಗೆ ಕೆಲಸ ಕಾಲ್ ಮಾಡಿ ನೀವು ಕೆಲ್ಸಕ್ಕೆ ಬರ್ರಿ, ಮತ್ತ ನೀವು ಶಿಫ್ಟಿಂಗ್ ಇಲ್ಲ, ಅಲ್ಲಿ ಯಾವುದೇ ತರಹದ ಶಿಫ್ಟಿಂಗ್ ಇಲ್ಲ, ಯಾವುದೇ ಒಂದು ಸ್ಪೆಷಾಲಿಟಿ ಇಲ್ಲ ಲೇಬರ್ ಗಳಿಗೆ. ಯಾವುದೇ ಕಂಪನಿ ಕಡೆಯಿಂದ ಅವ್ರಿಗೆ ಏನೇನು ದೊರಕಬೇಕಾದಂತ ಸ್ಪೆಷಾಲಿಟಿಗಳು ಇಲ್ಲ. ಈ ಕುರಿತು ನಾವು ಆಲ್ರೆಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲೇಬರ್ ಕಮಿಷನ್ ಆಫೀಸರ್ವರೆಗೂ ಮನವಿ ಕೊಟ್ಟಿದ್ದೀವಿ, ಹಾಗೂ ಕಂಪನಿ HR ಅವ್ರಿಗೂ ಮನವಿ ಕೊಟ್ಟಿದ್ದೀವಿ. ಅವ್ರ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಇನ್ನೂ ಬಂದಿಲ್ಲ. ಹಾಗಾಗಿ ನಾವು ಇವತ್ತು ಸುದ್ದಿಗೋಷ್ಠಿ ಮುಖಾಂತರ ನಾವ್ ಏನ್ ಹೇಳ್ತಾ ಇದೀವಿ ಅಂದ್ರೆ, ಈ ಏನ್ ಅರ್ಜುನ್ ಮತ್ತು ಮಹಾರಾಜ ಏನ್ ಕಾಂಟ್ರಾಕ್ಟರ್ ಇದಾರೆ, ಈ ಇಬ್ರು ನಾಲಾಯಕರು ಜನರ ಇಬ್ರು ಮೋಸ ಮಾಡ್ತಾ ಇದಾರೆ ಲೇಬರ್ ಗಳಿಗೆ. ಇವ್ರಿಬ್ರದ್ದು ಲೈಸೆನ್ಸ್ ರದ್ದು ಮಾಡ್ಬೇಕು, ಕೂಡ್ಲೆ ರದ್ದು ಮಾಡಿ ಏನ್ ಲೇಬರ್ ಗಳಿದ್ದಾರೆ ಅವ್ರಿಗೆಲ್ಲರಿಗೂ ಆದಷ್ಟು ಬೇಗ ಸಿಗುವಂತ ಅನುಕೂಲಗಳನ್ನ ಆದಷ್ಟು ಬೇಗ ಒದಗಿಸ್ಕೊಡ್ಬೇಕು. ಇಲ್ಲವಾದಲ್ಲಿ ನಾವು ಮುಂಬರುವ ದಿನಗಳಲ್ಲಿ ನಾವು ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಇಲ್ಲಿಂದ DC ಕಚೇರಿವರೆಗೂ ಮತ್ತೆ ಮಳಖೇಡ್ ರಾಜೇಶ್ವರಿ ಅಲ್ಟ್ರಾಟೆಕ್ ಕಂಪನಿ ಎದುರುಗಡೆ ನಾವು ಉಗ್ರವಾದ ಹೋರಾಟ ನಾವು ಮಾಡ್ತೇವೆ ಅಂತ ಈ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇವರಿಬ್ರು ಲೈಸೆನ್ಸ್ ಕಾಂಟ್ರಾಕ್ಟರ್ ಸರ್. ಇವ್ರು ಲೈಸೆನ್ಸ್ ಬೇಕ್ ಮೇಲೆ ಕೆಲಸ ಮಾಡಿಸ್ತಾರೆ ಲೇಬರ್ ಗಳನ್ನ. ಇವರಿಬ್ರು ಬೇರೆ ಹೊರ ರಾಜ್ಯದಿಂದ ಬಂದವರು. ಅಲ್ಲಿ ಸುಮಾರು 300 ಜನ ಇದ್ದಾರೆ. ಈ ಸುಮಾರು 300 ಜನ ಅಂದ್ರೆ ಈ ಅರ್ಜುನ್ ಏನ್ ಇದಾನೆ ಇವನ ಹತ್ರ 150 ಮತ್ತೆ ಮಹಾರಾಜ ಅವ್ರ ಹತ್ರ 150, ಟೋಟಲ್ ಸೇರಿ 300 ಜನ ಲೇಬರ್ ಇದಾರೆ ಸರ್. ಹೊರ ರಾಜ್ಯದಿಂದ ಬಂದವರು ಇದಾರೆ, ಲೋಕಲ್ ಅವರು ಇದಾರೆ. ಯಾವುದೇ ತರ ಸೌಲಭ್ಯಗಳಿಲ್ಲ. ಆಮೇಲೆ ಮೇನ್ ಆಗ್ತಾ ಇತ್ತು ತೊಂದ್ರೆ, ಲೇಬರ್ ಗಳಿಗೆ ತೊಂದರೆ ಆಗ್ತಾ ಇರೋದು ಏನಂದ್ರೆ, ಇವರು ಕಾಲಿಂಗ್ ಡ್ಯೂಟಿ ಸರ್. ಕಾಲಿಂಗ್ ಡ್ಯೂಟಿ ಯಾವ ಆಧಾರದ ಮೇಲೆ ಕಾಲಿಂಗ್ ಡ್ಯೂಟಿ ತಗೋತಾರೆ ಇವರು? ಲೇಬರ್ ಗಳಿಗೆ ರಾತ್ರಿ 1 ಗಂಟೆಗೆ 2 ಗಂಟೆ ಕೆಲಸ ತಗೊಂತಾರೆ. ಹೆಚ್ಚು ಕಮ್ಮಿ ಆದ್ರೆ ಯಾರ್ ಜವಾಬ್ದಾರಿ? ಹಾಗೆ ಅದು ಇನ್ನೊಂದೇನಂದ್ರೆ, ಅಲ್ಲಿ ಶಿಫ್ಟಿಂಗ್ ಇಲ್ಲ. ಯಾವ್ದೇ ABC ಅಂತ ಹೇಳಿ ಶಿಫ್ಟ್ ಮಾಡ್ಬೇಕು. ಯಾವ್ದೇ ತರ ಶಿಫ್ಟಿಂಗ್ ಕೆಲಸಗಳು ಇಲ್ಲ. ಮನ್ಸ್ ಬಂದಂಗ ಕರೀತಾರ, ಮನ್ಸ್ ಬಂದಂಗ ಕೆಲಸ ಮಾಡ್ತಾರ. ಇವತ್ತು ಇನ್ನೊಂದು ಕಾನೂನು ಬದ್ಧವಾಗಿ ಅವ್ರು ಏನ್ ಕೆಲಸ ಕೊಡ್ಬೇಕು ಅಂದ್ರೆ ಕಾರ್ಮಿಕರಿಗೆ ಅಂದ್ರೆ 8 ಅವರ್ ಕೆಲಸ ಕೊಡ್ಬೇಕು ಸರ್. 8 ಅವರ್ ಕೆಲಸ. ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ವ್ಯಾಗನ್ ಲೋಡಿಂಗ್. ಆದ್ರೆ ಈಗ ಒಂದು ವ್ಯಾಗನ್ ಬಂದಿದೆ ಅಂದ್ರೆ ಅದು ಖಾಲಿ ಹೋಗೋವರ್ಗು, ಅದು 8 ಗಂಟೆ ಆಗ್ಲಿ, 10 ಗಂಟೆ ಆಗ್ಲಿ, 12 ಗಂಟೆ ಆಗ್ಲಿ ಅದೇ ತರ ಮಾಡ್ತಾನೆ ಇರ್ಬೇಕು ಅದ ಕೆಲಸ. ಮಾಡಿಲ್ಲ ಅಂದ್ರೆ ಪಾಪ ಅವ್ರಿಗೆ ಬೆದರಿಕೆ ಹಾಕೋದು, ನೀವು ಕೆಲ್ಸಕ್ಕೆ ಬರ್ಬೇಡ್ರಿ ಅಂತ ಹೇಳಿ ಇವ್ರು ದೌರ್ಜನ್ಯ ಮಾಡ್ತಾ ಇದಾರೆ. ಇವ್ರ ವಿರುದ್ಧ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೋಬೇಕು. ಹಾಗೆ ಲೇಬರ್ ಗಳಿಗೆ ಯಾರ್ಯಾರಿಗೆ ಇಲ್ಲಿ ಕೆಲಸ ಮಾಡುವಂತ ಲೇಬರ್ ಗಳು ಯಾರ್ಯಾರು ತೊಂದರೆ ಅನುಭವಿಸ್ತಾ ಇದಾರೆ, ಇವರಿಗೆ ಕಾನೂನು ಬದ್ಧವಾಗಿ ಯಾವ್ದಾವ್ದು ಅನುಕೂಲ ಸಿಗ್ಬೇಕು, ಹಾಗೂ ಕಂಪನಿ ಕಡೆಯಿಂದ ಏನೇನು ಅನುಕೂಲ ಸಿಗಬೇಕು ಆದಷ್ಟು ಬೇಗ ಒದಗಿಸ್ಕೊಡ್ಬೇಕು ಸರ್. ಉತ್ತರ ಪ್ರದೇಶ, ರಾಜಸ್ಥಾನ, ಬಿಹಾರ ಹಾಗೂ ಸ್ಥಳೀಯರು ಸೇರಿದಂತೆ ಅನೇಕ ಜನ ಬಡ ಕಾರ್ಮಿಕರು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಸಿಗಬೇಕಾದ ಕನಿಷ್ಠ ಸೌಲಭ್ಯಗಳು ಕೂಡ ಸಿಗ್ತಿಲ್ಲ. ಕಾರ್ಮಿಕ ಕಾನೂನಿನ ಅನ್ವಯ ಸಿಗಬೇಕಾದ ESI, PF, ಗ್ರಾಜ್ಯುಟಿ ಬೋನಸ್ ಸೌಲಭ್ಯ ಸಹ ನೀಡದೆ ಗುತ್ತಿಗೆದಾರರು ಮನಸ್ಸು ಇಚ್ಛೆ ದುಡಿಸಿಕೊಳ್ಳುತ್ತಿದ್ದಾರೆ. ಕೂಡಲೇ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ಕಾರ್ಮಿಕರಿಗೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಬೇಕು, ಹಾಗೂ ಸೂಕ್ತ ಸೌಲಭ್ಯ, ಶಿಫ್ಟ್ ಅನುಸಾರ ಕೆಲಸ ಮಾಡುವ ಪದ್ಧತಿಯನ್ನು ಜಾರಿಗೆ ತರಬೇಕು ಎಂದು ಕಾರ್ಮಿಕರು ಒತ್ತಾಯಿಸಿದ್ದಾರೆ. ಇದು ಲೇಬರ್ ಸಮಸ್ಯೆ ಬಹಳಷ್ಟು 1-2 ವರ್ಷದಿಂದ ಅವರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ನಾನು ಒಂದು ಲೇಬರ್ ಇದ್ದೇನೆ, 16 ವರ್ಷ 17 ವರ್ಷ ದುಡ್ದಿದ್ದೇನೆ. ನಮಗ್ ಸಿಗೋ ಸವಲತ್ತು ಅವರಿಗೆ ಏನೂ 10 ಪೈಸೆ ಯಾವುದು ಸಿಗೋದಿಲ್ಲ. ಯಾಕಂದ್ರೆ ಇವು ಮಹಾರಾಜ ಮತ್ತು ಅರ್ಜುನ್ ರೋಡ್ವೈಸ್ ಅವರು ಕುತಂತ್ರಿಗಳು.
ಕುತಂತ್ರಿ ಅಂದ್ರೆ ಮಹಾ ನೀಚರು ಇವರು. ಯಾಕಂದ್ರೆ ಅವರು ಲೇಬರಿಗೆ ಕೆಲಸ ತಿಕ್ಕೋದು, ಅದ್ರ ಹೊರತಾಗಿ ಅವ್ರು ಹೊಟ್ಟಿ ತುಂಬಿಸೋದು ವಿಚಾರ ಇಲ್ಲ. ಯಾಕಂದ್ರೆ ಅವರಿಗೆ ಎಲ್ಲಿದ್ದು ಬಂದಾರ, ಈ ಉತ್ತರ ಪ್ರದೇಶ, ರಾಜಸ್ಥಾನ ಎಲ್ಲ ಲೇಬರ್ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಈಗ ಅಂಬೇಡ್ಕರ್ ಸೇವಾ ಸಮಿತಿಯ ನೆರಳಿಗೆ ಬಂದಿದ್ದಾರೆ. ನಾವು ಹಕ್ಕ ಅವರಿಗೆ ಇಸ್ಕೊಡ್ಬೇಕಂತ ನಾವು ಶಪಥ ಮಾಡಿ ಹೇಳ್ತೇವೆ. ಎಷ್ಟು ಜನ ಮೊದಲು ಮಾಡೋರಿಗೆಲ್ಲ ಸೌಲಭ್ಯಗಳಿದೆ? ನಾವು ವಾಡಿ ಒಳಗೆ ಮಾಡ್ತಿದ್ದೆವು. ಅದು ಸೌಲಭ್ಯಗಳು ಈ ಎಲ್ಲಾ ಕಂಪನಿ ಒಳಗೆ ಸಿಗ್ತದೆ. ಇದು ಅಲ್ಟ್ರಾಟೆಕ್ ಸಿಮೆಂಟ್ ಫ್ಯಾಕ್ಟರಿ ರಾಜಶ್ರೀ ಅನ್ನತಕ್ಕಂತ ಫ್ಯಾಕ್ಟರಿ ಒಳಗೆ ಯಾವ ಸೌಲಭ್ಯವನ್ನು ಸಿಗಲ್ಲ. ಯಾವ ಸೌಲಭ್ಯ ಬೇಕಂತ? ಸೌಲಭ್ಯ ಕಾಲಿಂಗ್ ಡ್ಯೂಟಿ ಬಂದ್ ಮಾಡ್ಬೇಕು, ಶಿಫ್ಟ್ ವೈಸ್ ನಡೆಸಬೇಕು, ಮತ್ತೆ ಬೋನಸ್, ಇಯರ್ಲಿ ಬೋನಸ್, ಒಂದು ಪಗಾರ. ಬಾಬಾ ಸಾಹೇಬರು ಬರೆದಿಟ್ಟದು 13 ಪಗಾರ ಇಟ್ಟಿದ್ರು. ಅದರಲ್ಲಿ ಒಂದು 12 ತಿಂಗಳಲ್ಲಿ 12 ಪಗಾರ ಒಂದು ಬೋನಸ್ ಪ್ರಕಾರ ಇಟ್ಟಿದ್ರು. ಅದು ಬೋನಸ್ನು ಅವರಿಗೆ ಮನಸ್ಸು ಬಂದಂಗ ಕೊಡ್ತಾರ. ಒಂದು ಪೇಮೆಂಟ್ ಕೊಡ್ಬೇಕಿತ್ತು ವಿಚಾರಣೆಗ, ಅದು ಮನಸ್ಸಿಗೆ ಬಂದಂಗ ಕೊಡ್ತಾರ. ಮತ್ತು ESI ಸೌಲಭ್ಯ ಇಲ್ಲ. ಮತ್ತು ಕೆಲವು ಸಣ್ಣ ಪುಟ್ಟ ಸೌಲಭ್ಯ ರೀ. ಸ್ಯಾಲ್ರಿ ಸ್ಲಿಪ್ನಾಗ ಯಾವ್ದೂ ಅವರಿಗೆ ಅಟೆಂಡೆನ್ಸ್, ಮಿನಿಮಮ್ ಪೇಮೆಂಟ್ ಇವು ಏನೂ ಇಲ್ಲ. ಮತ್ತ ಅಂದ್ರೆ ಇದು ಕುತಂತ್ರ ಇಲ್ಲಾರ್ದೆ ಸಂಬಳ 5 ದಿನ 6 ದಿನ ತಡವಾಗಿ ಕೊಡ್ತಾರ. ಈ ತರ ಈ ಪೇಮೆಂಟ್ ಸ್ಲಿಪ್ ಒಳಗೆ ಡೈಲಿ ವೇಜಸ್ ಅಂತ ಹೆಸರೇ ಇಲ್ಲ, ನಂಬರೇ ಇಲ್ಲ. ಮತ್ತೆ ಡಿಡಕ್ಷನ್ ಅಂತ ಏನು ಇಲ್ಲ. ವರ್ಷಿಗೆ ಟ್ರೈನ್ ಚಾರ್ಜ್ ಕೊಡ್ಬೇಕು, ವರ್ಷಿಗೆ ಅಡ್ಮಿಷನ್ ಮಾಡ್ಲಿಕ್ಕೆ ಹುಡುಗರಿಗೆ ಅಡ್ವಾನ್ಸ್ ಕೊಡ್ಬೇಕು. ಅವು ಯಾವನು ಕೊಡ್ತಾ ಇಲ್ಲ. ಬರೀ ಒಂದು ಕೆಲಸ ತಿಕ್ಕೋದು, ಒಂದು ಪೇಮೆಂಟ್ ಕೊಡೋದು, ಇನ್ನೊಂದು ಅರ್ಧಂಬರ್ಧ ಬೋನಸ್ ಕೊಡೋದು, ಇದೇ ಅವ್ರ ಕೆಲಸ ಮಾಡ್ತಿದ್ದಾರೆ. ಹೊಟ್ಟೆಪಾಡಿಗಾಗಿ ಹಗಲು ರಾತ್ರಿ ದುಡಿಯುವ ಕಾರ್ಮಿಕರಿಗೆ ಕಾರ್ಖಾನೆ ಹಾಗೂ ಗುತ್ತಿಗೆದಾರರು ನಿಜಕ್ಕೂ ದೌರ್ಜನ್ಯ ಮಾಡ್ತಿರುವುದು ಘನಘೋರವಾಗಿದೆ. ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಮಧ್ಯಸ್ಥಿಕೆ ವಹಿಸಿ ಕಾರ್ಮಿಕರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ಗುತ್ತಿಗೆದಾರರ ವಿರುದ್ಧ ಕ್ರಮ ಜರುಗಿಸಿ ಕಾರ್ಮಿಕರಿಗೆ ನೆಮ್ಮದಿಯ ಜೀವನ ನೀಡಬೇಕು ಎಂಬುದೇ ನಮ್ಮ ಒತ್ತಾಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.